radius of the nth orbit of hydrogen atom. So ಇಲ್ಲಿ electron is revolving around the nucleus in the circular orbit. Charge of the nucleus is plus Ze, charge of the electron is minus e, radius of the orbit is r, and orbital velocity of the electron is v. ಹಾಗಾದರೆ ಕೂಲಂಬ್ಸ್ ಲಾ ಪ್ರಕಾರ F equal to 1/4πε0 into Q1 Q2 upon d square. ಈ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಗಳ ಮಧ್ಯೆ ಇರೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇಕು. ಹಾಗಾದರೆ F equal to 1/4πε0 Z1 Q1 charge of the nucleus is Ze and charge of the electron is e and distance between them is the r square. So this electrostatic force of attraction provides the centripetal force to the electron. ಈ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಎಲೆಕ್ಟ್ರಾನ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಸಿಗುತ್ತೆ. ದಟ್ ಈಸ್ Fc equal to mv² upon r. m is the mass of the electron and v is the orbital velocity of the electron and r is the radius of the orbit. ಯಾವಾಗ Fc ಮತ್ತು Fe ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಕ್ವಲ್ ಆಗ್ತಾವೋ ಆಗ ದ ಐಟಮ್ ಈಸ್ ಮೆಕ್ಯಾನಿಕಲಿ ಸ್ಟೇಬಲ್. ಅಂದರೆ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಮೇಲೆ ಬಂದು ಬೀಳೋದಿಲ್ಲ. ಆಟಮ್ ಮೆಕ್ಯಾನಿಕಲಿ ಸ್ಟೇಬಲ್ ಆಗಿರುತ್ತೆ Fc ಮತ್ತು Fe ಈಕ್ವಲ್ ಇದ್ದಾಗ. ಹಾಗಾದ್ರೆ Fc ಅಂದ್ರೆ ಗೊತ್ತಿದೆ mv² upon r, Fe ಅಂದ್ರೆ ಗೊತ್ತಿದೆ 1/4πε0 into Ze into is the e² upon r². r and r ಕ್ಯಾನ್ಸಲ್ ಆಗಿ mv² equal to Ze²/4πε0 into r. ಈಗ ನಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಗೊತ್ತಿದೆ. ಅಕಾರ್ಡಿಂಗ್ ಟು ದ ಕ್ವಾಂಟೈಸರ್ ರೂಲ್ mvr is equal to nh upon 2π. ಹಾಗಾದರೆ m is the mass of the electron, v is the velocity of the electron, r is the radius of the orbit. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ದಟ್ is n equal to 1 2 3 4 5 etc. n equal to 1 is first orbit, n equal to 2 is second orbit etc. and h is the Planck's constant. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. v is equal to nh upon 2π mr ಈ ಕಡೆ ತಂದಿದ್ದೀವಿ. ನಾವು ಇಲ್ಲಿ v² ಬೇಕಾಗಿದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಹಾಗಾಗಿ v² equal to n²² m² into r² ಆಯಿತು. ಈಗ ಇನ್ಸ್ಟೆಡ್ ಆಫ್ v² ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. m ಇಂಟು ಬ್ರಾಕೆಟ್ n²² into m² into r² is equal to ರೈಟ್ ಸೈಡಲ್ಲಿ ಸೇಮ್ ಇದೆ Ze²/4πε0 into r. ಈಗ m and m ಕ್ಯಾನ್ಸಲ್ ಆಗುತ್ತೆ, r and r ಕ್ಯಾನ್ಸಲ್ ಆಗುತ್ತೆ, 4π and 4π ಕ್ಯಾನ್ಸಲ್ ಆಗುತ್ತೆ. ಈಗ ಲೆಫ್ಟ್ ಸೈಡಲ್ಲಿ ಉಳಿದಿರ್ತಕ್ಕಂಥ ಟರ್ಮ್ಸು n² ಡಿವೈಡೆಡ್ ಬೈ π m into r. ರೈಟ್ ಸೈಡಲ್ಲಿ ಉಳಿದಿರ್ತಕ್ಕಂಥ ಟರ್ಮ್ಸು Ze²/ε0. ನಮಗೆ r ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. r ಈ ಕಡೆ ತರ್ತೀವಿ, ಇದನ್ನ ಈ ಕಡೆ ತಂದರೆ r equal to ε0 n² ಡಿವೈಡೆಡ್ ಬೈ π m into Ze². ಇಲ್ಲಿ ನಮಗೆ nth ಆರ್ಬಿಟ್ ಬೇಕಾಗಿದೆ. ಹಾಗಾಗಿ Rn is equal to ε0 n² π m into Ze². ಇದು ರೇಡಿಯಸ್ ಆಫ್ ದಿ nth ಆರ್ಬಿಟ್ ಆಫ್ ದಿ ಹೈಡ್ರೋಜನ್ ಆಟಮ್ or any single electron atom, not only the particularly hydrogen, any single electron atom ಇರ್ಬೋದು. ಸೊ ಈಗ ಪರ್ಟಿಕ್ಯುಲರ್ಲಿ ನಮಗೆ ಹೈಡ್ರೋಜನ್ ಆಟಮ್ ಬೇಕು. ಹೈಡ್ರೋಜನ್ ಆಟಮ್ದು ಅಟಾಮಿಕ್ ನಂಬರ್ ಗೊತ್ತಿದೆ Z equal to 1. ಹಾಗಾಗಿ Rn equal to ε0 n² π m into e². ಇದು ರೇಡಿಯಸ್ ಆಫ್ ದಿ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಇಲ್ಲಿ ಯಾವುದೇ ಸಿಂಗಲ್ ಎಲೆಕ್ಟ್ರಾನ್ ಆಟಮ್ ಬೇಕು ಅಂತಂದರೆ, ಸಿಂಗಲ್ ಎಲೆಕ್ಟ್ರಾನ್ ಇರೋ ಆಟಮ್ ಬೇಕು ಅಂದರೆ ಇದು. ಅಂದರೆ ಹೈಡ್ರೋಜನ್, ಸಿಂಗಲ್ ಅಯನೈಸರ್ ಹೀಲಿಯಂ ಮತ್ತು ಡಬಲ್ ಅಯನೈಸರ್ ಲಿಥಿಯಂ ಮತ್ತು ಟ್ರಿಪಲ್ ಅಯನೈಸರ್ ಬೆರಿಲಿಯಂ, ಅವಾಗ ಇದನ್ನು ತೊಗೊಳ್ತೀವಿ. ಪರ್ಟಿಕ್ಯುಲರ್ ಹೈಡ್ರೋಜನ್ ಆಟಮ್ ಅಂದರೆ ಇದು. ಇಲ್ಲಿ ನಮಗೆ ಗೊತ್ತಿದೆ ಎಕ್ಸೆಪ್ಟ್ n² ರಿಮೈನಿಂಗ್ ಫ್ಯಾಕ್ಟರ್ಸ್ ಆರ್ ಕಾನ್ಸ್ಟೆಂಟ್. ಹಾಗಾಗಿ Rn is proportional to n². ಅಂದರೆ R1 R2 R3 etc. is equal to 1² 2² 3² etc. ಅಥವಾ ವಿಚ್ ಇಸ್ ಈಕ್ವಲ್ ಟು 1:4 9 25 etc. ಅಂದರೆ R1 R2 equal to 1:4. ಅಂದರೆ ಸೆಕೆಂಡ್ ಆರ್ಬಿಟ್ನ ರೇಡಿಯಸ್ಸು ಫಸ್ಟ್ ಆರ್ಬಿಟ್ನ ರೇಡಿಯಸ್ಗಂತೂ 4 times ಜಾಸ್ತಿ ಇದೆ. R1 R3 ಅಂದರೆ 1:9. ಅಂದರೆ ಥರ್ಡ್ ಆರ್ಬಿಟ್ನ ರೇಡಿಯಸ್ಸು ಫಸ್ಟ್ ಆರ್ಬಿಟ್ನ ರೇಡಿಯಸ್ಗಂತೂ 9 times ಜಾಸ್ತಿ ಇದೆ. ಈ ರೀತಿ 1:4 9 25 etc. ಅಂದರೆ ಇದ್ರ ಮೀನಿಂಗ್ ಏನು?
ಆರ್ಬಿಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸು ಅನ್ಈಕ್ವಲ್ ಇರುತ್ತೆ. ಫಸ್ಟ್ ಆರ್ಬಿಟ್ ಮತ್ತು ಸೆಕೆಂಡ್ ಆರ್ಬಿಟ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸು ಜಾಸ್ತಿ ಇರುತ್ತೆ. ಸೆಕೆಂಡ್ ಮತ್ತು ಥರ್ಡ್ ಆರ್ಬಿಟ್ಗಳ ಮಧ್ಯೆ ಇರೋ ಸ್ಪೇಸಿಗೆ ಕಂಪೇರ್ ಮಾಡಿದರೆ, ಅದೇ ರೀತಿ ಸೆಕೆಂಡ್ ಮತ್ತು ಥರ್ಡ್ ಆರ್ಬಿಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಥರ್ಡ್ ಆ್ಯಂಡ್ ಫೋರ್ತ್ ಆರ್ಬಿಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸು. ಇಲ್ಲಿ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್ ಕಾಲ್ಡ್ ಬೋರ್ ರೇಡಿಯಸ್. ಹೈಡ್ರೋಜನ್ ಆಟಮ್ನ ಫಸ್ಟ್ ಆರ್ಬಿಟ್ನ ರೇಡಿಯಸ್ ಅನ್ನ ಬೋರ್ ರೇಡಿಯಸ್ ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. R1 ಈಕ್ವಲ್ ಟು ಎಪ್ಸಿಲಾನ್ ವ್ಯಾಲ್ಯೂ ಗೊತ್ತಿದೆ 8.854 × 10⁻12. ಫಸ್ಟ್ ಆರ್ಬಿಟ್ ಅಂದ್ರೆ 1 ಸ್ಕ್ವೇರ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂದ್ರೆ ವ್ಯಾಲ್ಯೂ ಗೊತ್ತಿದೆ 6.625 × 10⁻34 ಹೋಲ್ ಸ್ಕ್ವೇರ್. Pi value is the 3.142 and mass of the electron is 9.1 × 10⁻31 kg and charge of the electron is 1.6 × 10⁻19 whole square. Simplify ಮಾಡಿದ್ರೆ we get R1 equal to 0.53 × 10⁻10 is nothing but 0.53 angstrom. ಇದು radius of the first orbit of hydrogen atom is also called Bohr radius. Second orbit the radius ಬೇಕು ಅಂದ್ರೆ 0.53 × 4. 10th ಆರ್ಬಿಟ್ ರೇಡಿಯಸ್ ಬೇಕು ಅಂದರೆ 0.53 × 100. ಈ ರೀತಿ ನಾವು ರೇಡಿಯಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ ಬೇರೆ ಯಾವುದೇ ಸಿಂಗಲ್ ಎಲೆಕ್ಟ್ರಾನ್ ಆಟಮ್ ತಗೊಂಡ್ರೆ RN is proportional to n²/z. ಫಾರ್ ಎಕ್ಸಾಂಪಲ್ ಫಸ್ಟ್ ಆರ್ಬಿಟಲ್ಲಿ ಈ ಒಂದು ಫಸ್ಟ್ ಆರ್ಬಿಟಲ್ಲಿ ಹೈಡ್ರೋಜನ್ ಆಟಮ್ದು ರೇಡಿಯಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಸಿಂಗ್ಲಿ ಅಯನೈಸ್ಡ್ ಹೀಲಿಯಂ ಆ್ಯಂಡ್ ಕಂಪೇರ್ ಟು ಡಬ್ಲಿ ಅಯನೈಸ್ಡ್ ಲಿಥಿಯಂ. ಸೊ ಈ ರೀತಿ ಆ ರೇಡಿಯಸ್ ಅನ್ನು ಕ್ಯಾಲ್ಕುಲೇಟ್